ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡ್ರಿ. ಪ್ರೆಗ್ನೆಂಟ್ ಆದಾಗಿಂದನೂ ನಾನು ಸೀರೆ ಉಟ್ಕೊಳ್ಳೋದು ಕಡಿಮೆ ಆಗಿಬಿಟ್ಟಿದೆ ನೋಡ್ರಿ. ಇವತ್ತು ಉಟ್ಕೊಂಡಿರೋದು ಒಂದು 2ನೇ ಸಾರಿ ಅನ್ಕೊಂಡೆನ. ಸೊ ಇವಾಗಂತೂ 6 ಮಂತ್ ಹೊಟ್ಟೆ ಜಾಸ್ತಿನ ಕಾಣತ್ತದ. ಸೀರೆ ಉಟ್ಕೊಳಕ್ಕೆ ಆಗ್ತಾ ಇಲ್ಲ, ಫುಲ್ ಅನ್ಕಂಫರ್ಟೇಬಲ್ ಆಗ್ತಿರ್ತದ, ತುಂಬಾನೇ ಕಷ್ಟ ಆಗ್ತಿರ್ತದ. ಸೊ ಯಾರ್ದಾದ್ರೂ ಹೆಲ್ಪ್ ತಗೊಳ್ಬೇಕಂದ್ರೆ ಆಗೋದೇ ಇಲ್ಲ. ಸೀರೆ ಎಲ್ಲ ನಾರ್ಮಲಿ ಉಟ್ಕೊಂಡೆ, ಆಮೇಲೆ ನೇರ್ಗೆ ಇದು ಮಾಡ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಸ್ವಲ್ಪ ಹೆಲ್ಪ್ ತಗೊಂಡೆ ನೋಡ್ರಿ. ಯಾಕಂದ್ರೆ ಬಗ್ಗಾಕದು ಆಗಂಗಿಲ್ಲ ಅದಕ್ಕೆ. ಸೊ ಸೀರೆ ಚೆನ್ನಾಗಿ ಕಾಣತ್ತದ ಅನ್ಕೊಂಡೇನ. ನಮ್ಮ ಹಸ್ಬೆಂಡ್ ಅವ್ರನ್ನ ಕರೆದು ಹಂಗೆ ಸ್ವಲ್ಪ ಶೂಟ್ ಮಾಡ್ಕೊಳತ್ತಿದ್ದೆ, ಹೇಗೆ ಕಾಣತ್ತದ ನೋಡ್ಬೇಕಂತ ಹೇಳಿ. ವೈಟ್ ಆಗಿಬಿಟ್ಟಿದೆ ನೋಡ್ರಿ ಇಬ್ರು. ಒಂದನೇ ದಿನ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ ನೋಡ್ರಿ. ಒಂದಿನ ರೆಸ್ಟ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗಿಬಿಟ್ಟು ಹೊರಟಿದ್ದೇವೆ. ಫಸ್ಟಿಗೆ ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡ್ವಿ, ಯಾಕಂದ್ರೆ 1 ಅವರ್ ಜರ್ನಿ ಆಗ್ತದೆ. ಸೊ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡ್ವಿ ಅಂದ್ರೆ ಆರಾಮಾಗಿ ಹೋಗಿ ಬರೋದು ಈಸಿ ಆಗ್ತದೆ ನಮ್ಗೆ. ಇಲ್ಲಾಂದ್ರೆ ನಡು ಎಲ್ಲಾದ್ರೂ ಪೆಟ್ರೋಲ್ ಖಾಲಿ ಐತೆ ಅಂದ್ರೆ ಮತ್ತೆ ಹುಡ್ಕೊಂಡು ನಿಲ್ಬೇಕಾಗ್ತದೆ. ಅದಕ್ಕೆ ಎಲ್ಲೇ ಹೋಗ್ಬೇಕಾದ್ರೂ ಫಸ್ಟ್ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ನೋಡಿ ಹೆಂಗೆ ಮಾಡ್ತಾನೆ ವಿಡಿಯೋ ಮಾಡಾಕತ್ ಕೂಡಲೇ. ಪೆಟ್ರೋಲ್ ಹಾಕಿಸ್ಕೊಂಡು ಒಂದು 3-4 ಕಿಲೋಮೀಟರ್ ದೂರ ಹೋಗಿದ್ವಿ ನೋಡ್ರಿ. ನನ್ಗೆ ಮೊಬೈಲ್ ಬೇಕಾಗಿತ್ತು. ಮೊಬೈಲ್ ಕೊಡ್ಚಿನ್ನು ಅಂದ ಕೂಡಲೇ ಮೊಬೈಲ್ ಎಲ್ಲಿ ಇರ್ತಿ ಅಂತ ಕೇಳಾಕತ್ತ. ಬ್ಯಾಗ್ ಒಳಗೆ ಐತಿ ಕೊಡು ಅಂದ್ರೆ ಬ್ಯಾಗ್ ಇಲ್ಲಿ ಅನ್ನಕತ್ ನೋಡ್ರಿ. ಅವನಿಗೆ ಮನೆಯೊಳಗೆ ಇದ್ದಾಗ ಬ್ಯಾಗ್ ಎಲ್ಲ ನಾವು ಇಡ್ತೇವೆ ಅಂದ್ರೂ ಕೇಳಿಲ್ಲ. ನಾನೇ ಇಡ್ತೇನೆ ಬ್ಯಾಗ್ ಅದು ಕಾರ್ ಒಳಗೆ ಅಂತ ಹೇಳಿ ಎಲ್ಲ ತಗೊಂಡು ಮೇಲ್ಗಡೆಯಿಂದ ಕೆಳಗೆ ಹಾಲ್ ಒಳಗೆ ಬಂದು ಹಾಲ್ದಾಗ ಇಟ್ಬಿಟ್ಟಿದಾನ. ಆಮೇಲೆ ನಾವು ಅವ್ನು ಇಟ್ಟಿದಾನ ಅಂತ ಹೇಳಿ ನಂಬಿಕೆ ಮ್ಯಾಗ ಕಾರ್ ಹತ್ಕೊಂಡು ಹೊರಟ್ವಿ. ನೋಡಿದ್ರ ಅರ್ಧ ಇದಾದ್ಮೇಲೆ ಬ್ಯಾಗ್ ಇಲ್ಲ ಅನ್ನಕತ್ತ. ಅದಕ್ಕೆ ಮತ್ತೆ ವಾಪಸ್ ಹೋಗ್ಬೇಕಾಯ್ತು. ಸೊ ವಾಪಸ್ ಮನೆಗೆ ಹೋಗಿ ಮತ್ತೆ ಲಾಕ್ ತೆಗೆದು ಬ್ಯಾಗ್ ಅದು ತಗೊಂಡು ಬಂದ್ವಿ. ಸೊ ಹಿಂಗಾಗ್ತದ ನೋಡ್ರಿ ಒಂದೊಂದು ಸಾರಿ. ನಮ್ಮ ಚಿನ್ನು ಏನೇ ಮಾಡಿದ್ರು ಒಂದೇನು ಈ ಥರ ಮಾಡಕ್ಕೆ ನಿಲ್ತಾನೆ, ಅಂದರೆ ಹೆಲ್ಪ್ ಮಾಡಕ್ಕೆ ಹೋಗ್ತಾನೆ. ಬಟ್ ಒಂದೊಂದು ಸಾರಿ ಈ ಥರ ಹೆಲ್ಪ್ ಮಾಡಿಬಿಡ್ತಾನೆ, ಡಬಲ್ ಕೆಲಸ. ಸೊ ವಾಪಸ್ ಹೋಗಿ ಬರುವಂಗಾಯ್ತು. ಇಲ್ಲಾಂದ್ರೆ ಇನ್ನು ಅರ್ಧ ಇದಕ್ಕೆ ಹೋಗಿರ್ತಿದ್ವಿ ನಾವು. ಗಾಡಿ ಒಳಗೆ ಹೋಗ್ಬೇಕಾದ್ರೆ ಹಶ್ವದು ಆದ್ರೆ ಲೈಟಾಗಿ ತಿನ್ನಾಕ ಬೇಕಂತ ಹೇಳಿ ಆ್ಯಪಲ್ ಅದು ಇಟ್ಕೊಂಡಿದ್ವಿ ನೋಡ್ರಿ. ಗಾಡಿ ಹತ್ತಿದ ತಕ್ಷಣ ಇವನಿಗೆ ಹಶ್ವ ಆಗಿಬಿಡ್ತದ ಬೇಕಂತನ. ಅದಕ್ಕೆ ಆ್ಯಪಲ್ ಕಟ್ ಮಾಡ್ಕೋ ಅಂತ ಕೂತಿದಾನ. ಸೊ ರೋಡು ಈ ಥರ ಐತಿ, ಒಂಥರ ಎಲ್ಲೋ ಬೇರೆ ಕಡೆ ಹೋಗಾಕತ್ತೀವೇನೋ, ಪುನಾ ಸೈಡ್ ಅದು ಆ ಥರ ಅನ್ಸತ್ತದ. ಮಸ್ತ್ ಕಾಣತೈತಿ ನೋಡ್ರಿ ವ್ಯೂವ. ಲೋ ಬ್ಯಾಲೆನ್ಸ್ ಟೂ ಸೈಡ್ ನೋಡೋಣ. ಟೂ ಸೈಡ್ ಎಷ್ಟು? 50 ರೂಪಾಯಿ ಅದ ಅವಾಜ್ ಆಮೇಲೆ ಅದು ಟೆಂಪಲ್ ಇಲ್ಲೇ ಐತ್ ನೋಡ್ರಿ, ತೋರಿಸ್ತೇನಂತ. ಮೇನ್ ರೋಡ್ ಒಳಗೆ ಅದ ನಾವು ಈಗ ಬಂತು. ಸಣ್ಣ ಹುಡುಗರೈತ್ಲ ನೆಕ್ಸ್ಟ್ ಲೆಫ್ಟ್. ನನ್ನ ಮಾಡಲಿ ಅದ ಮೊದಲ ವಾಟ್ ಮಾಡ್ತಿದ್ದೀನಿ ಅಂತ. ಇವಾಗ ಜಸ್ಟ್ ನಾವು ನಮ್ಮ ಮನೆ ದೇವ್ರಿಗೆ ಬಂದು ಕಾರ್ ಪಾರ್ಕ್ ಮಾಡಿ ನಿಂತ್ವಿ ನೋಡ್ರಿ. ಇನ್ನೇನು ಒಳಗೆ ಹೋಗ್ಬೇಕು ಅನ್ನೋದ್ರೊಳಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಕಾಲ್ ಬರಕ್ಕೆ ಸ್ಟಾರ್ಟ್ ಆದವು. ಅದ ಬೇಜಾರಾಗ್ತಿತ್ತು ನಮ್ಗೆ. ಸೂಟಿ ಹೇಳಿ ಬಂದಾರ, ಆದರೂ ಕೂಡ ಕಾಲ್ ಮ್ಯಾಗ ಕಾಲ್ ಹಂಗೆ ಬರಾಕತ್ತಾವ. ಯಾಕಂದ್ರೆ ನಾನು ಯಾವಾಗಲೂ ಹೇಳಿರ್ತೀನಿ, ನೀವು ಹೇಳಿಬಿಟ್ಟ ಬಂದುಬಿಡ್ರಿ ಅಂತ ಹೇಳಿ ಹೇಳಿರ್ತಾರ. ಆದರೂ ಕೂಡ ಕಾಲ್ ಬರಕ್ಕೆ ಸ್ಟಾರ್ಟ್ ಆಗ್ತಾವ. ಎಲ್ಲೇ ಹೋದ್ರೂ ಇದಂತೂ ಇದ್ದಿದ್ದನ. ಯಾಕಂದ್ರೆ ಆರಾಮಾಗಿ ಒಂದಿನ ನೆಮ್ಮದಿಯಾಗಿ ಎಲ್ಲ ಕಾಲ್ ಗಿಲ್ ಏನು ಇಲ್ದನ ಆರಾಮಾಗಿ ಹೋಗಿ ಬರ್ಬೇಕಂದ್ರೆ ಆಗೋದೇ ಇಲ್ಲ. ಸೊ ಆಫೀಸ್ ವರ್ಕ್ ಅಂತೇಳಿ ಹಂಗೆ ಕಾಲ್ ಬರ್ತಾವೆ, ಅಟೆಂಡ್ ಮಾಡಲೇಬೇಕಾಗ್ತದ, ಇಂಪಾರ್ಟೆಂಟ್ ಇರ್ತದ. ಸೊ ಇವಾಗ ಫೋನ್ ಒಳಗೆ ಮಾತಾಡ್ಕೊಂತ ಅವ್ರು ನಿಂತಿದ್ರು, ನಾನು ಕುತ್ಕೊಂಡಿದ್ದೆ. ನಮ್ಮ ಚಿನ್ನು ಹಂಗೆ ಸ್ವಲ್ಪ ವ್ಯೂ ತೋರಿಸ್ತೇನೆ ಟೆಂಪಲ್ದು ಇದನ್ನೆಲ್ಲ ಅಂತ ಹೇಳಿ ದೂರ ಹೋಗಿದ್ ನೋಡ್ರಿ. ಹೋಗಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಬರಾಕತ್ತಾನ. 1 ಗಂಟೆಗೆ ಮನೆಯಿಂದ ಜಾಗ ಬಿಟ್ಟಿದ್ವಿ. ಇಲ್ಲಿ ಬಂದು ರೀಚ್ ಆಗ್ಬೇಕಂದ್ರೆ 3 ಗಂಟೆ ಆಯ್ತು ನೋಡ್ರಿ. ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ನಮ್ಮ ಚಿನ್ನು ಮಾಡಿರೋ ತಪ್ಪಿಗೆ. ಸೊ ಇವಾಗ ಒಳಗಡೆ ಹೋಗೋಣ. ಟೆಂಪಲ್ ಹೊರಗಡೆಯಿಂದ ಈ ತರ ಕಾಣತದ ನೋಡ್ರಿ, ಎಷ್ಟು ಮಸ್ತ್ ಕಾಣತೈತಿ. ಇದನ್ನ ನೋಡಾಕನ ಏನೋ ಒಂಥರ ಖುಷಿ ಆಗ್ತದ. ಯಾರು ಕಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿರ್ತದ.
ಇಲ್ಲಿ ಒಳಗ್ ಬಂದ ಕೂಡ್ಲೆ ಫುಲ್ ದೊಡ್ಡ ಜಾಗ ನೋಡ್ರಿ, ವಿಶಾಲವಾಗೈತಿ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಅಂಗಡಿಗಳು ಹಾಕಿರ್ತಾರ. ಇಲ್ಲಿ ಏನ್ ಬೇಕು ಅದನ್ನ ತಗೊಂಡು ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕ. ಸೊ ಅದಕ್ಕೆ ನಾವು ಹೋಗಾಕತ್ತೀವಿ. ನಮ್ಮ ಚಿನ್ನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರು ಮುಂದೆ ಹೋಗಾಕತ್ತಾರ ನೋಡ್ರಿ. ಗಿಡಗಳ್ನು ಭಾಳ ಅದಾವ. ಮಧ್ಯಾಹ್ನ ಬಿಸಿಲು ನೋಡ್ರಿ, ಮನಿಯೊಳಗೆ ಏನು ಅನ್ಸಂಗಿಲ್ಲ, ಬಟ್ ಇಲ್ಲಿ ಹೊರಗಡೆ ಬಂದಾಗ ಬಿಸಿಲು ಗೊತ್ತಾಗ್ತೈತಿ, ಬಿಸಿಲು ಐತಿ ಅನ್ನೋದು. ಸೊ ಬರ್ರಿ ಇಲ್ಲಿ ಏನಾದ್ರು ತಗೊಂಡು ದೇವ್ರ ದರ್ಶನ ಮಾಡಾಕ ಹೋಗೋಣಂತ. ಬೇಕಾ ನೋಡಕ್ ಹೋದ ನಾವು ಏನು ತೊಗೊಂಡು ನೀನು ಅಷ್ಟೇ. ಮುಂದೆ ಓದ್ಬಿಡೋದು, ಅಲ್ಲಿ ಓದ್ಬಿಡ. ಹೊಳಿ ಹೆಂಗೈತೆ? ಮಸ್ತ್ ಐತ್ರಿ. ದೊಡ್ಡದೈತ್ಲ ಹೊಳಿ ಐತೆ ನೋಡ್ರಿ. ಇಲ್ಲಿ ಅಲ್ಲಿ ಉಪ್ಪು ಮತ್ತೇನೋ ಹಾಕಕ್ಕೆ ಕರ್ಕೊಂಡು ಬಂದಾರು. ನೀರು ಫುಲ್ ಐತಿ ನೋಡ್ಬೋದು. ನಾನು ಕರೆಯತ್ತಾರಲ್ಲ ಸೈತ ಬಾ ಅಂತ. ಇಲ್ಲಿ ಉಪ್ಪು ಹಾಕತ್ತಾರ ನೋಡ್ರಿ, ಬಹುಶಃ ಇದಕ್ಕೆ ಉಪ್ಪಿನ ಸೇವೆ ಅಂತಾರ ಅನ್ಸತಿ. ಇದ್ರ ಅರ್ಥ ದೃಷ್ಟಿ ದೋಷದು ಇದ್ರ ಕಡಿಮೆ ಆಗ್ತೈತಿ ಅನ್ಕೊಂಡೇನ, ಗೊತ್ತಿಲ್ಲ. ಯಾರಿಗಾದ್ರೂ ಈ ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನಮ್ಮನೆ ದೇವ್ರ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ನಾ ಹಾಕಿರ್ ನಡಿತೈತಿ. ಇಲ್ಲ ಸಾಲ್ಟ್ ಅದ ಹಾಕ್ಬಿಡ್ರಿ. ನೀನ ಹಾಕ್ಬಿಡು. ಶಂಭು ಆಯ್ತು, ಅದು ತುಳಿಬೇಡ, ಕಟ್ ದೂರದಿಂದ ಇದು ಮಾಡು. ಹಾಂ, ಗುಡ್ ಬಾಯ್. ಭಾಳ ಕೆಳಗೆ ಇಳಿಬೇಡ. ಇಲ್ಲಿ ಹೊಳಿಗೆ ಹೋಗಿ ಕಾಲೆಲ್ಲ ತೊಳ್ಕೊಳತ್ತಾರ ನೋಡ್ರಿ. ಬಾಜುಕ್ ನೋಡ್ಬೋದ ಮೀನಾ ಹಿಡಿಯವ್ರ ಎಂಬಲ್ಲ, ಎಲ್ಲ ಮೀನಾ ಇದು ಮಾಡಕ್ಕೆ ಏನು ಒಗ್ಯಾಕತ್ತಾರ ನೋಡ್ರಿ. ಹೊಳೆ ಅಂತೂ ಫುಲ್ ನೀರು ತುಂಬೈತಿ. ಮಳೆಗಾಲದಾಗ ಬಂದ್ರ ಅಂತೂ ಎಲ್ಲ ಮೆಟ್ಲೆಲ್ಲ ಕಾಣಂಗಿಲ್ಲ, ಅಷ್ಟು ತುಂಬಿರ್ತದ. ಸೊ ನಾನು ಕೂಡ ಈಗ ಸ್ವಲ್ಪ ಕಾಲಿಗೆ ನೀರು ಹಾಕ್ಕೊಂಡು ಬರ್ಬೇಕಂತೇಳಿ ಹೋಗಾಕತ್ತೇನೆ. ಭಯ ಆಗತ್ತದ, ಯಾಕಂದ್ರೆ ಇಳ್ಕೊಂಡು ಹೋಗಾಕತ್ರ ಒಂಥರ ಬಿದ್ದಂಗೆ ಅನಿಸ್ತಿರ್ತದ ನೋಡ್ರಿ. ಅದಕ್ಕೆ ಸ್ಲೋ ಆಗಿ ಹೋಗಾಕತ್ತೇನೆ. ಎಷ್ಟು ಚಂದ ಅನ್ಸಾತೈತಂದ್ರೆ ಇಲ್ಲಿ ಹೊಳಿ ಕಡೆ ಫುಲ್ ವೆದರ್ನ ಚೇಂಜ್ ಐತಿ. ಮತ್ತು ಜನಗಳ ಗಲಾಟೆ ಆಗಿರ್ಬೋದು, ಆ ನೀರಿನ ಸೌಂಡು ಸುತ್ತಮುತ್ತ ನೋಡಿದ್ರೆ ಏನೋ ಒಂಥರ ಬ್ಯೂಟಿಫುಲ್. ಬಟ್ ಏನಂದ್ರೆ ದೇವಸ್ಥಾನಗಳ ಕಡೆ ಅದು ಮತ್ತು ಹೊಳಿ ಕಡೆ ಅದು ಎಲ್ಲ ಸೈಡ್ ಎಲ್ಲ ಏನು ಬೇಕಾದ ಪ್ಲಾಸ್ಟಿಕ್ ಅದು ಇದು ಎಲ್ಲ ಚೆಲ್ಲಿರ್ತಾರೆ ನೋಡ್ರಿ. ಅದನ್ನ ನೋಡಿದಾಗ ಬೇಜಾರಾಗ್ತದೆ. ಅಲ್ಲಿ ನೋಡ್ಬೋದು. ಹೊಳೆ ಕಡೆ ಹೋಗಿ ಇವಾಗ ಬಂದ್ವಿ ನೋಡ್ರಿ. ಇಲ್ಲಿ ಒಂದು ಅಂಗಡಿ ಒಳಗೆ ಹೂವು, ಹಣ್ಣು, ಕರ್ಪೂರ, ಉದ್ಬತ್ತಿ ಏನೇನು ಎಲ್ಲ ತೊಗೋಬೇಕಂತ ಹೇಳಿ ಬಂದಿದ್ವಿ. ತೆಂಗಿನಕಾಯಿ ಕೊಟ್ಟಿದ್ರು, ಬಟ್ ಬೇಡ ಅನ್ನಕತ್ವಿ. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ತೆಂಗಿನಕಾಯಿ ಅದು ಒಡಿಸ್ಬಾರ್ದು ನೋಡ್ರಿ. ಅವ್ರೇನೋ ಮರ್ತು ಕೊಟ್ಟಿದ್ರು. ಆಮೇಲೆ ಕೇಳಿದ್ವಿ ನಾನು, ಇವಾಗ ಪ್ರೆಗ್ನೆಂಟ್ ಅಂದ ಕೂಡಲೇ ತೆಂಗಿನಕಾಯಿ ಒಡಿಸ್ಬಾರ್ದೇನೋ ಅಲ್ರಿ ಅಂತೇಳಿ. ಹಾಂ ಹೌದು ಅಂತೇಳಿ ಅದನ್ನ ಮತ್ತೆ ವಾಪಸ್ ತೊಗೊಂಡ್ರು. ಮಾಲೆ ಅದು ಎಲ್ಲ ಕೊಟ್ಟರು. ಸೊ ಈಗ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ ಬರ್ರಿ. हराग्रे वस्ते लक्ष्मी करमूले सरस्वती दर्शनम ಸಾಕು. ನಮ್ಮ ಚಿನ್ನು ಸಣ್ಣ ಪಾಪು ಇದ್ದಾಗ ಜಡಿ ತಗ್ಸಾಕ ಇಲ್ಲೇ ಬಂದಿದ್ವಿ ನೋಡ್ರಿ. ಇಲ್ಲೇ ಸೈಡ್ ಏನು ಕಟ್ಟಿ ಕಾಣತಾವ, ಇಲ್ಲೇ ಕೂಡಿಸಿ ಜಡಿ ತೆಗ್ದಿದ್ರ. ಅದೊಂಥರ ನೆನಪಾಯ್ತು ನನಗೆ, ಅದಕ್ಕೆ ಹೇಳತ್ತೇನೆ. ಇಲ್ಲೇ ನೋಡ್ರಿ, ಇಲ್ಲೆಲ್ಲ ಕೂತ್ಕೊಂಡಿದ್ವಿ ನಾವು. ಸೊ ಹಳೆ ಕಾಲದ ದೇವಸ್ಥಾನಗಳು ಹೆಂಗಿರ್ತಾವ ನೋಡ್ರಿ, ಮತ್ತು ಎಷ್ಟು ತಂಪು ಇರ್ತಾವ ಕಲ್ಲುಗಳು, ಆ ಒಂದು ಎಲ್ಲ ಇವನ್ನೆಲ್ಲ ಡಿಫ್ರೆಂಟ್ ಆಗಿರ್ತದ. ಸೊ ಬರ್ರಿ ದೇವ್ರ ದರ್ಶನ ಮಾಡೋಣಂತ.
ದೇವರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ ತಕ್ಷಣ ಒಬ್ರು ಪ್ರಸಾದ ಐತಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ನೋಡ್ರಿ. ಮೊದಲೇ ನಾನು ಪ್ರೆಗ್ನೆಂಟ್ ಇಲ್ಲದೆ ಇರುವಾಗನೂ ಕೂಡ ಈ ಥರ ದೇವಸ್ಥಾನಕ್ಕದು ಹೋದಾಗ ಪ್ರಸಾದ ನೋಡಿದ್ರೆ ತಿನ್ಬೇಕಂತ ಭಾಳ ಆಸೆ ಆಗಿ ತಿಂದ ಬರ್ತಿದ್ದೆ. ಅಂಥದ್ರಾಗ ಇವಾಗ ಪ್ರೆಗ್ನೆಂಟ್ ಇನ್ನು ಕೇಳ್ತೀರಾ, ಪ್ರೆಗ್ನೆಂಟ್ ಇದ್ದಾಗ ಈ ಥರ ಪ್ರಸಾದದ ನೋಡಿದ್ರೆ ಪ್ರೆಗ್ನೆಂಟ್ ಇದ್ದವ್ರಿಗೆ ತಿನ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಆಗ್ತಿರ್ತದೆ. ಅದಕ್ಕೆ ಬಂದ್ವಿ. ನಮ್ಮ ಹಸ್ಬೆಂಡ್ ಅವರು ಬೇಡ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲಾದರೂ ಹೋಟೆಲ್ ಒಳಗೆ ಊಟ ಮಾಡ್ಕೊಂಡು ಹೋಗೋಣ ಅನ್ನತ್ತಿದ್ರೆ ಅವರಿಗೆ ಹೇಳೇ ಬಿಟ್ಟೆ ನಾನು, ಈ ಥರ ಪ್ರಸಾದ ಸಿಗ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು. ಸೊ ಹೊರಗಡೆ ಹೋಟೆಲ್ ಒಳಗೆ ತಿನ್ನೋದು ಇದ್ದೇ ಇರ್ತದೆ. ಇಲ್ಲಿ ಸಿಂಪಲ್ ಆಗಿ ಅನ್ನ ಸಾಂಬಾರ್ ಇದ್ರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ಅದೊಂಥರ ರುಚಿನ ಬೇರೆ ಇರ್ತದೆ. ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನಾದರೂ ಊಟ ಮಾಡ್ತೀನಿ ಅನ್ನಕತ್ತೆ. ಆಮೇಲೆ ಆಯ್ತು ಬಾ ನಿನ್ನ ಇಷ್ಟನ ನಮ್ಮ ಇಷ್ಟ ಅಂತ ಹೇಳಿ ನನ್ನ ಜೊತೆ ಅವರು ಮತ್ತು ಊಟ ಮಾಡಿದ್ರು. ಸೊ ಆಮೇಲೆ ಅನ್ನಕತ್ರ ರುಚಿ ಐತೆ ಅಂಥೇಳಿ ಅದಕ್ಕೆ ಹೇಳೋದು ನೋಡ್ರಿ. ದೇವಸ್ಥಾನ ಒಳಗೆ ನೀರು ಥರನ ಸಾಂಬಾರು ಮಾಡಿದ್ರು ಒಂಥರ ರುಚಿ ಇರ್ತದೆ. ಸಿಂಪಲ್ ಆಗಿ ಮಾಡಿದ್ರು ಕೂಡ ಅದೊಂಥರ ಅಮೃತ ಥರ ಟೇಸ್ಟ್ ಬರ್ತದೆ ಅಂತ ಹೇಳ್ಬೋದು. ಸೊ ಹಿಂದ್ಗಡೆ ಇಲ್ಲಿ ದೇವರ ಇದನ್ನೈತಿ, ತೊಟ್ಲನೂ ಇರ್ತೈತಿ ಇಲ್ಲಿ. ಸೊ ಇಲ್ಲಿ ಕೂಡ ನಮಸ್ಕಾರ ಮಾಡಿರಲಿಲ್ಲ, ನಮಸ್ಕಾರ ಮಾಡ್ಬೇಕಂತೇಳಿ ಬಂದ್ವಿ. ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ನಾವೇನಲ್ಲಿ ಆವಾಗಲೇ ಹೂವು ಹಣ್ಣದು ಎಲ್ಲ ತೊಗೊಂಡಿದ್ವಿ ನೋಡ್ರಿ. ದುಡ್ಡು ಕೊಟ್ಟಿರಲಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಬುಟ್ಟಿ ವಾಪಸ್ ಕೊಟ್ಟು ದುಡ್ಡು ಕೊಟ್ಟು ಬಂದ್ವಿ. ಈ ಕಡೆ ಇಲ್ಲಿ ಪಳಾರದು ಇರ್ತದೆ ನೋಡ್ರಿ, ಅದಕ್ಕೆ ತೊಗೊಳಕ್ಕೆ ಬಂದೀವಿ. ಎರಡು ತೊಗೊಂಬಿಟ್ಟು 30 ರೂಪಾಯಿ 30 ತಗೋ ಮತ್ತು ಇವನ್ ತೊಗೋತೀನಿ. ಪಳಾರ್ ಕೊಡ್ಬೇಕು. ಪಳಾರದು ತೊಗೊಂಡಾದ್ಮೇಲೆ ನಮ್ಮ ಚಿನ್ನೋನ್ ಕಣ್ಣೆಲ್ಲ ಈ ಕಡೆ ಹೋತ್ ನೋಡ್ರಿ. ಇಲ್ಲಿ ಆಟಿಕೆ ಸಾಮಾನದು ಇದ್ವು. ಸೊ ನಾನು ಏನಾದರೂ ತೊಗೋತೇನೆ ಕೊಡಿಸ್ಬರ್ರಿ ಅನ್ನಕತ್ತ, ಅದಕ್ಕೆ ಕರ್ಕೊಂಡು ಬಂದೇವಿ. ಇಲ್ಲಿ ನೋಡಿದ್ರೆ ಇವು ಸಣ್ಣಾಗಿದ್ದಾಗ ಆಟ ಆಡಿದ್ದ ಆಟಿಕೆ ಸಾಮಾನು ಎಲ್ಲ ಅದಾವ ನೋಡ್ರಿ. ಇವಾಗ ಆಡುವಂಥ ಆಟಿಕೆ ಸಾಮಾನು ಯಾವೂ ಇಲ್ಲ. ಇನ್ನೇನಿದ್ರು ಪಾಪುನ ಆಡಿಸ್ಬೇಕು ನೀ ಅಷ್ಟೆ. ಹಂಗೆ ಮಾಡಬಾರ್ದ ಚಿನ್ನೆ, ಸುಮ್ಮನೆ ಚಿನ್ನು ಅದು ಬೇಡ ಇದು ಬೇಡ ಅಂತ ಹೇಳಿ ಇವಾಗ ಅಲ್ಲಿ ಪಾನ್ಪಟ್ಟಿ ಅಂಗಡಿ ಅಲ್ಲ, ಅದು ಪಾನ್ಪಟ್ಟಿ ಅಂಗಡಿ ಹೋಗಿದ ನೋಡ್ರಿ. ಹಳ್ಳ್ಯಾರ್ಗತ್ತೆ ಹೋಗಿ ನಿಂತಾನ, ಹಳ್ಳ್ಯಾಗದ ಹುಡುಗರು ಹೋಗಿ ನಿಂತಿರ್ತಾವೆ. 20 ರೂಪಾಯಿ ತೊಗೊಂಡೋಗಿದ್ದಾನೆ. ನೀ ಕೊಟ್ಟೇನು? ಆಗಲೇ 10 ರೂಪಾಯಿ ಬದಲಿ ಕೊಟ್ಟಿದ್ದು. ನೀವು ತೊಗೊಂಬಂದು ಏನು ಚೇಂಜ್ ಇದ್ದಿಲ್ಲ, ಕೊಡ್ತೀನಿ. ಎಷ್ಟು ವೈಟ್ ಒಂಥರ ಡಿಫ್ರೆಂಟ್ ಬರತ್ತಿಲ್ಲ. ಇಲ್ಲಿ ಇದು ಐತೆ ಅದು ಕ್ಯಾಮ್ರಾ ಅಲ್ಲಿ ನೋಡ್ರಿ. ಅಂಗಡಿ ಕಡೆ ಹೋಗಿ ಹೆಂಗೆ ನಿಂತಾನ, ನಗು ಬರೋದು ನನಗೆ. ಏನೇನು ಮಾಡತ್ತಾನು, ಏನು ಚೆಲ್ಲಿದ ಅಂಬಲ್ಲ. ಬರಾಕತ್ ನೋಡ್ರಿ. ಏನದ? ಅಯ್ಯೋ ಅಯ್ಯೋ ಹುಚ್ಚ ಹುಚ್ಚ. 5 ರೂಪಾಯಿ ಉಳ್ದೈತಿ. ಹಾಂ ಏನು ತಿಂದ ತೊಗೊಂಡ? ಏನು ಇವನು ಯಾಕೆ ತೊಗೊಂಡು ಚಿನ್ನಿ? ಅಲ್ಲಿ ಗಾಡಿ ಒಳಗೂ ತೊಗೊಂಬಂದಿದ್ದು ಮನ್ಯಾಗೇನು. ಎಷ್ಟು ತೊಗೊಂಡೇವನು? ಈಗ ಇವನು ಭಾಳ ತಿಂತಿದ್ಲ, ಬರೀ ಇವನ್ನ ತೊಗೋತಿದ್ವಿ ನಾವು. ಅಂದ್ಬಿಟ್ಟು ಏನೂ ತಿಂತಿರ್ಕಿಲ್ಲ. ಏನು ಹೇಳ್ದೆ? ಚಾಕ್ಲೇಟ್ ಹೆಸ್ರೇನು? ಅದಂತಾರೆ ನಂಗೆ ಗೊತ್ತಿಲ್ಲ. 3 ಗಂಟೆಗೆ ಬಂದು ನೋಡಲ್ಲಿ ನಿನ್ನ ಫ್ರೆಂಡ್ ಮತ್ತೆ ಬಂತು ನೋಡಾದೈತಿ ನಿನ್ನ. ಇನ್ನು ಎಲ್ಲಿಂದ ಬಂದಿವ ನನ್ನ ದೋಸ್ತ ಅಂತೇಳಿ. ಅದ ಇನ್ನೊಂದೇನು ಎಲ್ಲ ಒಳಗೆ ಸೇಮ್ ಏ ಬಿಡು ಬಿಡು. ಇನ್ನೊಂದನ್ನು ಹುಡ್ಕಾದೈತೆ ಆಂಬಲ್ಲ ಅದು ಆ ಕಡೆ ಎಲ್ಲ ಓಡೋತ. ದೇವ್ರಿಗೆ ಅಂತ ಹೇಳಿ ಹೂವು ಹಣ್ಣೋದು ಎಲ್ಲ ತೊಗೊಂಡಿದ್ವಿ ನೋಡ್ರಿ. ಅಲ್ಲಿ ಭಂಡಾರನೂ ಕೂಡ ಕೊಟ್ಟಿದ್ರು. ನಾವು ನೋಡೇ ಇರಲಿಲ್ಲ, ಅದಂದ್ರೆ ಮರೆತು ಬಿಟ್ಟಿದ್ವಿ ಭಂಡಾರ ಹಾರಿಸೋದು. ಎಲ್ಲಮ್ಮ ಗುಡ್ಡೊಳಗದು ಹೆಂಗೆ ಭಂಡಾರದು ಹಾರಿಸ್ತಾರೆ ನೋಡ್ರಿ, ಆ ಥರ ಇಲ್ಲೂ ಕೂಡ ಭಂಡಾರ ಹಾರಿಸ್ತಾರೆ. ನೋಡ್ಬೋದು ನೀವು ಕೆಳಗಡೆ ಎಲ್ಲ ಎಲ್ಲಿ ನೋಡಿದ್ರು ಅಲ್ಲಿ ಭಂಡಾರನ ಕಾಣತೈತಿ. ಅದಕ್ಕೆ ಅದನ್ನ ನೋಡಿದ್ವಿ. ಅಯ್ಯೋ ಇದನ್ನ ಮರ್ತ ಬಿಟ್ಟಿದ್ದೀವಿ, ಈಗೇನಾಗೈತಿ ಹೋಗಿ ಹಾರಿಸ್ಬರ್ರಿ ಅಂತ ಕಳಿಸಿದ್ನಿ. ಅದಕ್ಕೆ ಚಿನ್ನು ಮತ್ತು ಅವ್ರ ಪಪ್ಪ ಇಬ್ಬರು ತೊಗೊಂಡು ಹೋಗಿದ್ದಾರೆ. ಸುತ್ತಲೂ ದೇವಸ್ಥಾನ ಸುತ್ತಲೂ ಎಲ್ಲ ಭಂಡಾರ ಹಾರಿಸಿ ಬರ್ತಾರೆ ಈಗ.
ಈಗ ಹಿಂದ್ಗಡೆಯಿಂದ ಎಲ್ಲ ಭಂಡಾರ ಹಾರಿಸಿ ಆ ಕಡೆಯಿಂದ ಬರಾಕತ್ತಾರ ನೋಡ್ರಿ. ನಾನಂತೂ ಆರಾಮಾಗಿ ಇಲ್ಲಿ ಒಂದು ಕಟ್ಟೆ ಇತ್ತು, ಗಿಡ ಕೂಡ ಇತ್ತು, ನೆರಳೈತೆ ಅಂತ ಹೇಳಿ ಕಟ್ಟೆ ಮೇಲೆ ಕುತ್ಕೊಂಡು ನೋಡಾಕತ್ತೇನ. ದೇವಸ್ಥಾನಕ್ಕೆ ಬಂದಾಗ ಎಷ್ಟೊತ್ತು ಕೂತ್ರು ಕೂಡ ನಮ್ಗೆ ಬೇಜಾರು ಅನ್ನೋದು ಆಗೋದಿಲ್ಲ ನೋಡ್ರಿ. ಮನೆಗೆ ಹೋಗ್ಬೇಕಂತ ಮನ್ಸಾಗಂಗಿಲ್ಲ. ಬೇರೆದವ್ರಿಗೆ ಹೆಂಗೇನೋ ಗೊತ್ತಿಲ್ಲ, ಬಟ್ ನಾನಂತೂ ಯಾವಾಗಲೂ ದೇವಸ್ಥಾನಕ್ಕೆ ಹೋದ್ರೆ ಬೇಗ ಮನೆಗೆ ಬರಾಕ ಮನ್ಸಾಗಂಗಿಲ್ಲ ನನಗೆ. ಎಷ್ಟು ಕೂತ್ರು ಇನ್ನೂ ಕೂಡ್ಬೇಕಂತ ಅನಿಸ್ತಿರ್ತೈತಿ. ಮತ್ತೆ ತೊಗೊಂಬಂದ್ರಿ ಟೈಮ್ ಆಯ್ತು ನೋಡ್ರಿ. ದೇವಸ್ಥಾನ ಒಳಗೆ 1.5 ತಾಸು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚಲೋ ಅನ್ಸಿತ. 4:15 ಆಯ್ತು ನೋಡ್ರಿ. 3 ಗಂಟೆಗೆ ಬಂದಿದ್ವಲ್ಲ, ಸೊ 4:15ವರೆಗೂ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆ ಕಡೆ ಹೊರಟಿದ್ದೇವಿ. ಬಿಸಿಲಂತೂ ಐತಿ. ಅದಕ್ಕೆ ತೆಗಿಯಾತನ ಹಂಗೆ ತೆಗಿಯಾತನ ನೀ ಬರೋಬರ್ ತೆಗಿಯಾತನ ನಿಲ್ಲಿ. ಒಳ್ಳೇದು ಮಾಡಪ್ಪ ದೇವ್ರಿ, ಮಾಡಮ್ಮ ದೇವ್ರಿ, ಒಳ್ಳೆಮ್ಮ. ಹಲೋ ಫ್ರೆಂಡ್ಸ್, ನೋಡ್ರಿ ನಾವು ಬೇರೆ ದೇಶ ಹೊಂಟೇವಿ. ವಾಟರ್ ಐತೆ ನೋಡಿ. ಇನ್ನೇ ನಾವು ಗುಡ್ಡಕ್ಕೆ ಹೋಗ್ಬೇಕ್ರಿ. ಇಂಡಿಯಾ ಪಾಸ್ ಆಕೈತ್ರಿ. ನೋಡ್ರಿ ಚೈನಾ ಹೋಗ್ತಿಲ್ಲ, ಪಾಕಿಸ್ತಾನ ಹೋಗ್ತಾವ್ರಿ. ಮನೆಗೆ ಹೊಂಟಿದ್ವಿ ನೋಡ್ರಿ. ಇಲ್ಲಿ ಒಂದು ನರ್ಸರಿ ಐತಿ, ಹಾಗಾಗಿ ನಮ್ಗೇನಾದರೂ ಯೂಸ್ ಆಗುವಂಥ ಪ್ಲ್ಯಾಂಟ್ಸ್ ಅದು ಸಿಗ್ತಾವೆ ನೋಡಾಕ ಹೊಂಟಿದ್ದೀವಿ. ಏನದ ಬೇಡ ತಿನ್ನ ಮೇನ್ ರೋಡ್ ನೋಡ್ರಿ. ವಾವ್, ಎಲ್ಲ ಥರ ಪ್ಲ್ಯಾಂಟ್ಸ್ ಅದಾವ ಅನಿಸ್ತೈತಿ. ಈ ಕಡೆನೂ ನೋಡ್ಬೋದು. ಇಲ್ಲಿ ಒಳಗಡೆನೂ ಐತೆ ನೋಡ್ರಿ. ಇಲ್ಲಿ ಬಹುಶಃ ದೊಡ್ಡ ಇರ್ಬೋದು. ದೊಡ್ಡ ಪ್ಲಾಂಟ್ ವಾವ್, ಮಸ್ತ್. ಒಂದು ಟೂರ್ ಮಾಡ್ಬೋದು, ಒಂದು ನರ್ಸರಿ ಟೂರ್ ಮಾಡ್ಬೋದಲ್ಲ. ಎಲ್ಲ ಹೆಂಗಂದ್ರೆ ಒಂದೊಂದು ಇದನ್ನು ಮಾಡಿಬಿಟ್ಟಾರ ನೋಡಿ. ಸೇಮ್ ಒಂದು ಸೈಡ್ ಇಲ್ಲ, ಮಿಕ್ಸ್ ಮಾಡಿಲ್ಲ. ಮನಿ ಪ್ಲಾಂಟ್ ಏನೋ ಇವ, ಮತ್ತು ಇದು ಒಂಥರ ಶೋ. ಇದೇನೋ ಗೊತ್ತಿಲ್ಲಪ್ಪ, ಇವು ಒಂಥರ ಅದಾವ. ಅವ್ರು ಇವ್ರು ನೋಡ್ದ ಸ್ನೇಕ್ ಪ್ಲಾಂಟ್. ನಾ ಎಲ್ಲಿ ತೋರಿಸ್ತಾನೆ ಕೈ ಅಲ್ಲಿ ತೋರಿಸಿ. ಇದು ಶೋ ಐತಿ. ಆಮೇಲೆ ಎಲ್ಲಿಗೆ ಹೋಗಿ ಹೆಂಗೆ ಅನ್ಸತ್ತೆ ನೋಡ್ದು, ಆರ್ಟಿಫಿಷಿಯಲ್ ಅನ್ಸತ್ತಿಲ್ಲ. ಹೌದು. ಮಸ್ತ್ ಅದ ನೋಡಿ. ಈಗ ನಮಗೆ ಯಾವ್ದು ಬೇಕಾದ ತೊಗೋಬೇಕು ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ನೇಕ್ ಪ್ಲಾಂಟ್ ತೊಗೋಬೇಕು. ಮತ್ತು ಜಡೆ ಪ್ಲಾಂಟ್ ಅಂತ ಒಂದು ಇರ್ತೈತೆ ನೋಡಿ, ತೋರಿಸ್ಕೊಂಡು ಬಂದು. ಆಮೇಲೆ ಇದು ಸ್ಪೈಡರ್ ಅಂತ ಇರ್ತೈತೆ ನೋಡಿ. ಅಲ್ಲಿ ಯಾರ್ದಾರ ಕರಿಬೇಕಲ್ಲ ಈಗ ಅದನ್ನು ನೋಡೋಣ ಫಸ್ಟ್. ನಿಂಗೆ ಯಾವ್ದಾರ ಪ್ಲಾಂಟ್ ಗೊತ್ತದಾವು? ಪ್ಲಾಂಟ್ ಗೊತ್ತದಾವು? ಬರೀ ಪೇಪರ್ನಾಗ ಕಟ್ಟ ಚಿತ್ರ ತೆಗಿಯಕಟ್ಟಲ್ಲ. ಇವಂತೂ ಫುಲ್ ದೊಡ್ಡದ. ಹೊರಗಡೆ ಇರ್ತಾರಲ್ಲ. ಏ ಗಾಡಿ ಇಲ್ಲ ಬರ್ತಲ್ಲ. ಇಲ್ಲ ಅಲ್ಲಿಲ್ಲ ಗೇಟ್. ಹಂಗೈತ್ಲ. ಇವನ್ ತೋರಿಸಿ. ಗಿಡಗಳು ಇರ್ತಾವಲ್ಲ, ಗಾರ್ಡನ್ ಮಾಡಕ್ಕೆ ಶೋ ಅದು ಹಚ್ಬೋದ. ಒಂದು ಸ್ವಂತ ಮನೆಯದು ಇರ್ತಾವಲ್ಲ ಹೊರಗಡೆ, ಅದು ಆ ಸೈಡ್ ಈ ಸೈಡ್. ಆಯ್ತು ಬಿಡ. ಗಿಡಗಳಂತೂ ಎಷ್ಟು ಮಸ್ತ್ ಅದ ನೋಡ್ರಿ. ಇದಿಲ್ಲ ಅಂತಂಗ್ ನೋಡ್ರಿ. ಪ್ರತಿಯೊಂದನ್ನು ಕೂಡ ಪ್ಲಾಂಟ್ಸ್ ಇಟ್ಟಿದಾರ. ನಮ್ಗೆ ಗೊತ್ತೇ ಇಲ್ಲ ಕೆಲವೊಂದು ಅಷ್ಟೆಲ್ಲ ಟೈಪ್ಸ್ ಎಲ್ಲ ಪ್ಲಾಂಟ್ಸ್ ಇಟ್ಟಿದಾರ. ಮತ್ತೆ ಎಷ್ಟು ತಂಪೈತಂದ್ರೆ ಇಲ್ಲಿ ನರ್ಸರಿ ಒಳಗ ಎಲ್ಲಿ ನೋಡಿದ್ರು ಅಲ್ಲಿ ಗಿಡಗಳನ್ನ ಅದಾವ ನೋಡ್ರಿ. ಹಂಗಾಗಿ ಫುಲ್ ತಂಪೈತಿ. ಭಾಳ ಅಂದ್ರೆ ಭಾಳ ದೊಡ್ಡ ಜಾಗ ಐತಿದ. ಫುಲ್ ದೊಡ್ಡ ಜಾಗದೊಳಗ ಸಿಕ್ಕಾಪಟ್ಟೆ ದೊಡ್ಡ ಒಂದು ನರ್ಸರಿ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ
ಯಾರಿಗಾದ್ರೂ ಪ್ಲಾಂಟ್ಸ್ ಅದು ಬೇಕಾಗಿದ್ರೆ ಇಲ್ಲಿ ಬರ್ಬೋದು ನೀವು. ಮೇನ್ ರೋಡಿಗನ ಐತಿ ಕಾಣಿಸ್ತದ. ಸೊ ಕೆಲ್ಸದವ್ರನ್ನು ಅದಾರ ನೋಡ್ರಿ ಇಲ್ಲಿ. ಎಲ್ಲ ಪ್ಲಾಂಟ್ಸ್ ಅದು ಎಲ್ಲ ರೆಡಿ ಮಾಡ್ಕೊಳಕತ್ತಾರ, ಮಣ್ಣದು ಹಾಕಿ. ದಾಸವಾಳದಲ್ಲ ಕೇಳ್ಬೇಕು ಸವಿ ಬಾಯಲ್ಲಿ ಎಲ್ಲಿ ಇರ್ತಾವ ಮುದ್ದೆ ರಾಡಿ ನೋಡಲಿ. ಬಿಡು ಬಾಯ್. ಏನು ಮಾಡೋದು ಹಾಕಿದ ಬೇಡ ನೋಡಿ. ಈಗ ಅಲ್ಲಿ ಮುಂದೆ ಹೊಂಟಾರ ನೋಡ್ರಿ, ಓನರ್ ಅದಾರಂತಲ್ಲಿ, ಮೇಡಮ್ ಅದಾರಂತ, ಅವ್ರನ್ನ ಕೇಳ್ಬೇಕಂತೇಳಿ. ಎಲ್ಲ ತುಟ್ಟಿ ಹೇಳತ್ತಾರ ನೋಡ್ರಿ. ಇವೆಲ್ಲ ರೋಸ್ದು ನೋಡ್ರಿ. ಆ ಕಡೆ ನಮ್ಮ ಚಿನ್ನು ಹೂವು ಆಗಿದಾವಲ್ಲ ಅವ್ನು ನೋಡಕ್ಕೆ ಹೋಗಿದ್ದಾನ. ಬೇಡಪ್ಪ ಬೈತಾರ. ಇದು 50 ರೂಪಾಯಿ 60 ರೂಪಾಯಿ ಹೇಳತ್ತಾರ ನೋಡ್ರಿ. ರೋಸ್ ಇವೆಲ್ಲ ರೋಸ್, ಇದೆಲ್ಲ ರೋಸ್. ಮತ್ತು ಈ ಕಡೆ ಸೈಡ್ ಸಣ್ಣ ಸಣ್ಣ ಹಾಕಿದಾರ. ಸಣ್ಣನು ಸೇಮ್ ರೇಟ್ ಮತ್ತು ದೊಡ್ಡವರು ಸೇಮ್ ರೇಟ್. ಹಿಂದಿನ ಬ್ಲಾಗ್ ಒಳಗೆ ನೋಡಿರ್ಬೇಕು ನೀವು, ನಾವು ಗಾರ್ಡನಿಂಗ್ ಮಾಡಿದ್ವಿ ನೋಡ್ರಿ. ಬಟ್ ಇನ್ನೂ ಏನು ಪ್ಲಾಂಟ್ಸ್ ಅದು ತಂದು ಹಚ್ಚಿರಲಿಲ್ಲ. ಇವಾಗ ದುಡ್ಡದು ಕೊಟ್ಟು ಒಂದು 4 ಪ್ಲಾಂಟ್ಸ್ ತೊಗೊಂಡು ಹೊರಟ್ವಿ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಡಿಕ್ಕಿ ಒಳಗೆಲ್ಲ ಪ್ಲಾಂಟ್ಸ್ ಇಡಾಕತ್ತಾರ. ಮನೆಗೆ ಬಂದೇವು ನೋಡ್ರಿ. 6 ಗಂಟೆ ಆಯ್ತು ಮನೆಗೆ ಬರ್ಬೇಕಂದ್ರೆ. ಗೊತ್ತಾಯ್ತು, ನಾವು ಆ್ಯಕ್ಚುಲಿ ಜಲ್ದಿನ ಬಂದಿದ್ವಿ. ಅಲ್ಲಿ ನರ್ಸರಿ ಒಳಗೆ ಸ್ವಲ್ಪ ಟೈಮ್ ಜಾಸ್ತಿ ಅಂದ್ರೆ ತಿರ್ಗಾಡಿದ್ವಿ, ಎಲ್ಲ ನೋಡಿದ್ವಲ್ಲ, ಹಾಗಾಗಿ ಲೇಟ್ ಆಯಿತು. ದೇವ್ರ ಪ್ರಸಾದ ಎಲ್ಲ ಆಲ್ರೆಡಿ ಎಲ್ಲ ಖಾಲಿ ಮಾಡಿಬಿಟ್ಟಾನ ನೋಡ್ರಿ. ಗಾಡಿ ಒಳಗನ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಇವನಟ್ಟ ಏನೋ ಮುಟ್ಟಿಲ್ಲ. ಮತ್ತೇನ ಬಾಳೆಹಣ್ಣಿದ್ದು ಎಲ್ಲ ಚಿನ್ನ ಎಲ್ಲ ತಿಂದಿ ನಿಜ? ಎಲ್ಲ ಹೆಂಗೆ ಭಾಳ ಇದ್ದು ಅವ ಅದಾವಲ್ಲ ಬಾಳೆಹಣ್ಣು. ಮತ್ತೇನು ತೊಗೊಂಡ್ರಿ? ಅದು ಬಿಡು. ನನಗೆ ಒಂದು ರಬ್ಬರ್ ತೊಗೊಂಡೈತಿ ಮತ್ತು ಕ್ಲಿಪ್ ತೊಗೊಂಡೈತಿ ನೋಡ್ರಿ. ಕ್ಲಿಪ್ ಎಲ್ಲ ಅದಾವ ಕರೆ ಎಲ್ಲೆಲ್ಲಿ ಇಟ್ಟಿರ್ತೇವೆ ನಂಗೆ ಗೊತ್ತಿರಂಗಿಲ್ಲ. ತಲೆ ಬಾಚ್ಕೋಬೇಕಾದ್ರೆ ಹುಡ್ಕಾಕತ್ರ ಸಿಗೋದೇ ಇಲ್ಲ. ಹಾಗಾಗಿ 20 ರೂಪೀಸ್ ಅಂತ. ಆ್ಯಕ್ಚುಲಿ ಇವ 10 ರೂಪೀಸ್ಗೆ ಸಿಗ್ತಾವೆ ಇಲ್ಲಿ ಸೇಲ್ ಒಳಗದು. ಇದು 10 ಇದು 10 ಇದು 20 ಚಿನ್ನ. ಇದು ಕ್ಲಿಪ್ ಐತ್ಲಾ ಟಿಕ್ಟಾಕ್, ಇದು 20. ಇದು ರಬ್ಬರ್ ಐತ್ಲಾ 10. ಮತ್ತೇನು ತೊಗೊಂಡ್ರಿ? ದೇವ್ರ ಪ್ರಸಾದ, ಚುರುಮುರಿ, ಆಮೇಲೆ ಅದ ಬಿಡೋದು ಅಷ್ಟಲ್ಲ. ಮತ್ತು ಇದನ್ನೂ ತೊಗೊಂಡಿರಿ. ಅದೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಯಾವ ಥರ ಇತ್ತು ಅಂಥೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಿಂದ ನಿಮ್ಗೆ ಮತ್ತು ಬೇರೆ ಬೇರೆ ಹೊಸ ವೀಡಿಯೋಗಳು ನೋಡೋಕೆ ಇದಾಗ್ತವೆ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ನಾ ಯಾವ ವೀಡಿಯೋ ಹಾಕ್ತೀನಿ ಅವೆಲ್ಲ ನಿಮ್ಗೆ ಬೇಗ ಬಂದು ತಲುಪ್ತವೆ. ನೀರು ಕುಡಿಯಾಕೆ ತೊಗೊಂಬಂದ್ರೆ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.